ನಿಂಗೇನ್ ಡೇರ್ ಕೊಡೋಣ? ನಂಗೆ ಡೇರ್ ಇಲ್ಲ. ಯಾಕೆ? ಸ್ಕೂಬಾ ಡೈವಿಂಗ್ ಮಾಡಿದ್ರೆ ಒಳಗೆ ಹಿಂಗ ಕಾಣ್ತಾವ ಆರಾಮ್ಸೆ ಈಸಿಲಿ. ಎಕ್ಸ್ಪೀರಿಯನ್ಸ್ ಕ್ರೇಜಿ ಸ್ಟಾರ್ ಒನ್ಸ್ ಇನ್ ಲೈಫ್ ಟೈಮ್. ಹಲೋ, ಗುಡ್ ಮಾರ್ನಿಂಗ್ ಎಲ್ರಿಗೂ. ನಮಸ್ಕಾರ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅರ್ಪಿತಾ ಮಂಜು ಬ್ಲಾಗ್ಸ್ ವಿತ್ ನಿಖಿಲ್. ಯಸ್, ಡೇ 2 ಸ್ಟಾರ್ಟ್ ಆಗಿದೆ. ಓಡ್ತಿದೀವಿ ರೆಡಿ ಆಗಿದೀವಿ ಎಲ್ಲರೂ. ಇರ್ಬೇಕಂದಾಳಕಿ 7:49 ಆಗೈತೆ ಆಲ್ರೆಡಿ. ಮುಟ್ತೀವಿ. ಇವತ್ತು ನಾವು ಹೋಗ್ತಿರೋದು ಕ್ರೂಸಿಂಗ್. ಸೊ ಐಲ್ಯಾಂಡ್ ಹಾಪಿಂಗ್ ಮಾಡ್ತಿದೀವಿ ಇವತ್ತು. ಒಂದು ಐಲ್ಯಾಂಡಿಂದ ಇನ್ನೊಂದು ಐಲ್ಯಾಂಡ್ಗೆ. ಅಲ್ಲೊಂದು ನ್ಯಾಷನಲ್ ಪಾರ್ಕ್ ಇನ್ಕ್ಲೂಡ್ ಆಗೈತೆ. ಸೊ ಲೆಟ್ಸ್ ಗೋ. ನಿಖಿಲ ರೆಡಿನಾ? ಹೋಗೋಣ, ರೆಡಿ. ನಡಿ, ಅವನ ಅಜ್ಜಿ ಸ್ವಲ್ಪ ಚಲೋ ಕ್ಲಿಪ್ಸ್ ಎಲ್ಲ ತೋರಿಸ್ತೇವೆ. ಎಸ್, ಎಂಜಾಯ್ ಮಾಡ್ರಿ. ಅಲ್ಲಿಂದಾನೆ ಕ್ರೊಯೇಷಿಯಾ ನೋಡ್ರಿ. ಹೆವಿ ಬಿಸಿಲೈತಿ. ಬಿಸಿಲು 50 ಬಿಸಿಲು ಜಗ್ಗೆ. ಬಿಸಿಲು ಟ್ಯಾಂಕರ್ ಕರ್ಸ್ಬೋದು. ಬ್ಲಾಗ್ ನಿಧಾನಕ್ಕೆ ಮಾಡಿ ಕಾಟ ಕೊಡಬೇಡ ನೋಡಲ್ಲಿ. ಅರ್ಪಿತಾ ನನಗೆ ಕೊಡೋದು ಒಂದೇ ಕಾಟ. ನಿನ್ನೆ ಬಾಕ್ಸಿಂಗ್ ಕಲ್ತೆ ನಾನು. ಅಯ್ಯೋ ಸುಮ್ನಿದ್ರ ನೋಡು. ಬೇಡ ನಾನು ಕಾಟ ಕೊಡ್ತೀನ. ಇಲ್ಲ ದೇವ್ರಂತ ಹುಡುಗಿ. ಲೆಟ್ಸ್ ಗೋ. ಅಲ್ಲೇ ಐತ್ ನೋಡು ಅರೇಬಿಯಾ. ಆ ಕಡೆ ಐತ್ ನೋಡ್, ನಮ್ದು ಅಲ್ಲಿದೆ ನೋಡ್ರಿ. ಬೋಟ್ ಐತೋ. ಬೋಟ್ ಇದೆ ಗಾಯ್ಸ್. ನಮ್ದು ಹೆದರ್ಬೇಡಿ. ಅಲ್ಲಿ ಅಕ್ಕಿ ಅದಾಳೆ ಇಲ್ಲ ಅಂತ ಹೋಗಿ ನೋಡ್ಬೇಕು. ಅವರು ಅದೇ ಅನ್ಸುತ್ತಲ್ಲ. ಅಕ್ಕಿ ಈ ಬೋಟ್ ಒಳಗೆ ಅಕ್ಕಿ ನಮಗೆ ಡಿಸ್ಕೌಂಟ್ ಕೊಟ್ಟಾಳ. ಇಬ್ರು ಅಡಲ್ಟ್ ಒಂದು ಚೈಲ್ಡ್ ಅಂತ ಮಾಡ್ಕೊಟ್ಟಾಳ. ಈಕಿ ಚೈಲ್ಡ್, ನಾವು ಇಬ್ರು ಅಡಲ್ಟ್. ಈಗ ಅಕ್ಕಿ ಅಲ್ಲಿ ಇರ್ಬೇಕು. ಅದ ಟಿಕೆಟ್ನಾಗ ನಮ್ಗೆ ಹತ್ತಿಸ್ಕೊಂತ. ಅರ್ಪಿತಾ ಎಕ್ಸೈಟೆಡ್ ಫಾರ್ ಕ್ರೂಸಿಂಗ್? ಯಾ, ಐ ಆಮ್ ಎಕ್ಸೈಟೆಡ್. ಲೆಟ್ಸ್ ಸಿ. ಅದಾಳ. ನಾವು ಸೇಲಿಂಗ್ ಎಕ್ಸ್ಪೀರಿಯನ್ಸ್ ಇರಲಿ ಅನ್ನೋದಕ್ಕೆ ಇಂಥ ಶಿಪ್ ತೊಗೊಂಡೇವಿ. ಅಂದ್ರೆ ಒಂದು ಸ್ವಲ್ಪ ಹಿಂಗೆ ಓಲ್ಡ್ ಫೀಲ್ಸ್ ಬರಲಿ, ಮಜಾ ಅನಿಸ್ತೈತಿ ಅಂತ ಹೇಳಿ ಈ ಟೈಪ್ ತೊಗೊಂಡೇವಿ. ಸೊ ನಮ್ಮದು ಅರೇಬಿಯಾ. ಯೂಶ್ವಲಿ ಹೆಂಗಿರ್ತೈತೆ ಅಂದ್ರೆ ಇಲ್ಲಿ ಕೆಲವೊಂದಿಷ್ಟು ಸೀ ಶೋರ್ ಕಡೆ ನಿಂತಿರ್ತಾರೆ ಅವ್ರವ್ರದ್ದು ಹಿಂಗೆ ಸ್ಟಾಲ್ಸ್ ಹಾಕ್ಕೊಂಡು. ಅಲ್ಲೇ ನೀವು ಬುಕ್ ಮಾಡ್ಕೋಬೋದು ಇವ್ರನ್ನ. ಬಟ್ ಬಾರ್ಗೇನ್ ಮಾಡಿರಿ. ನಮ್ಮ ಇಂಡಿಯನ್ಸಿಗೇನು ಹೇಳ್ಬೇಕಂತಿಲ್ಲ, ಬಾರ್ಗೇನ್ ಮಸ್ತ್ ಮಾಡ್ತಾರೆ. ಅದೊಂದು ಸ್ವಲ್ಪ ಬಾರ್ಗೇನ್ ಮಾಡಿದ್ವಿ ನಾವು ನಿನ್ನೆ. ಒಬ್ಬರಿಗೆ ಒಂದು ಅಡಲ್ಟ್, 2 ಅಡಲ್ಟ್ ತೊಗೊಂಡ್ರು, ಒಂದು ಚೈಲ್ಡ್ ಅಂತ ಕೊಟ್ರೆ. ನನ್ನ ಹೆಂಡ್ತಿ ಚೈಲ್ಡ್. ಸೊ ಹೀಗೆಲ್ಲ ಬಾರ್ಗೇನ್ ಮಾಡಿದ್ರೆ ಒಂದು ಸ್ವಲ್ಪ ಕಡಿಮೆ ಪ್ರೈಸ್ನಾಗ ಆಕೈತಿ. ಓಕೆನಾ? ಹೇಳಿದ್ದಾನೆ ಇವತ್ತಿಗೇನು ಹೊಡೆದಾಡೆ ಹೋಗುದಾ ನೋಡ್. ಮತ್ತೆ ನಿಖಿಲ, ನೀನ್ ವಿಡಿಯೋ ಮಾಡೋ, ನಾವು ಹೊಡೆದಾಡ್ತೀವಿ. ಏಯ್ ಬಿಡ, ನೀನೇನು ಹೊಡೆದಾಡ್ಬೇಡ ಅಂತ ಹೇಳೋದು ಬಿಟ್ಟು ಕೊಡಿಲ್ಲ ಅಂತ. ಇವತ್ತು ನಿಖಿಲಿಗೆ ಡೇರ್ ಚಾಲೆಂಜ್. ಏನ್? ಓಕೆ, ಡನ್. ನಿಖಿಲಿಗೆ ಇವತ್ತು ವಿಲ್ ಟ್ರೈ ಅಂಡ್ ಗಿವ್ ಹಿಮ್ ಡೇರ್. ಗೊತ್ತಿಲ್ಲ, ವಿ ಆರ್ ನಾಟ್ ಶ್ಯೂರ್. ಕೊಡೋಣ. ಡೇರ್ ಕೊಟ್ಟು ಅವ ಮಾಡಿದ ಅಂದ್ರೆ ಹಾಕ್ತೇವ ಅದನ್ನ ವಿಡಿಯೋದಾಗ, ಇಲ್ಲ ಅಂದ್ರೆ ಇಲ್ಲ. ಹುಲಿ ನೋಡೋಣ. ಇವತ್ತೊಂದು ಡೇರ್ ನಿಂಗೆ. ನಾನು ನಿಖಿಲ ಮ್ಯಾಚಿಂಗ್ ಇವತ್ತು. ಬ್ಲೂ ನಾನು ಇದನ್ನು ಸ್ವಲ್ಪ. ಈ ಕ್ರೂಸಿಗೆ ಹೊಂಟೈತಿ. ಬಿಟ್ಟ ಇವ ಶಿಪ್ ಡ್ರೈವರ್ ಆಗಿದ್ದಾರಿ ಮೊದ್ಲು. ಹೌದು, ಎಲ್ಲ ಗೊತ್ತೈತಿ. ಕಾಲದಲ್ಲಿ ನಾನೊಬ್ಬ ಶಿಪ್ ಡ್ರೈವರು. ನಿನಗೇನ್ ಡೇರ್ ಕೊಡೋಣ? ನಿಂಗೇನ್ ಡೇರ್ ಕೊಡೋಣ? ನಂಗೆ ಡೇರ್ ಇಲ್ಲ. ಯಾಕೆ? ಮದುವೆ ಆಗೈತಲ್ಲ, ದೊಡ್ಡ ಡೇರ್ ತಗೊಂಡೆ ನಾನು. ಇವತ್ತು ಯಾಕೋ ಭಾಳ ಮಾತಾಡ ಅಂತಾನ ಒಂದ್ ಕೈ ತಗೊಂತೇನೆ. ಆಫ್ ವಿಡಿಯೋ ಕೈ ತಗೋತಾನೆ ಅವನು. ವಿಡಿಯೋ ಮತ್ತು ಜನ ಎದುರಿಗಿದಾರ, ಏನಕ್ಕೆ ಹುಡುಗಿ ಹಿಂಗದಾಳ ಅಂತೇಳಿ. ಬೇಡ. ರಿವೀಲಿಂಗ್ ಅವರ್ ಅರೇಬಿಯಾ ಬೋಟ್. ಬಾಯ್. ಟಾಟಾ, ಸಿ ಯು. ಬಂತು ನಮ್ದು. ರಿವೀಲಿಂಗ್ ಅವರ್ ಅರೇಬಿಯನ್. ಮೇಲೆ ಶೆಲ್ಟರ್ ಇದ್ದಲ್ಲ ಒಂದ್ ಕಡೆ ಕುಂದ್ರು. ಕ್ಯೂ ಆಲ್ರೆಡಿ ಹೋಗುತ್ತೆ. ಬರ್ರಿ ಹೋಗೋಣ. ತಲೆ ನೋಡ್ಕೊಂಡು ಬರ್ರಿ ಅನ್ನಕತ್ತಾರ. ಬಡ್ಸ್ಕೊಂತಿ. ಇದು ನಮ್ಮ ಟಿಕೆಟ್. ಇದನ್ನ ಈಗ ಒಳಗೆ ತೋರಿಸ್ತೀವಿ. ಒಂದು ವೆಲ್ಕಮ್ ಡ್ರಿಂಕ್ ಜೊತೆಗೆ
ವೆಲ್ಕಮ್ ಮಾಡ್ತಿದ್ದಾರೆ ಫಸ್ಟ್. ಆಮೇಲೆ ಯು ವಿಲ್ ಗೆಟ್ ಬ್ರೇಕ್ಫಾಸ್ಟ್, ಆಮೇಲೆ ಫಾಲೋಡ್ ಬೈ ಐಲ್ಯಾಂಡ್ ಹಾಪಿಂಗ್, ಲಂಚ್, ಮತ್ತೆ ಸಂಜೆ 5 ಗಂಟೆಗೆ ವಾಪಸ್ ತಂದು ಇದೇ ಸ್ಟಾಪಲ್ಲಿ ಬಿಡ್ತಾರೆ. ಇದು ಉಲ್ಟಾ ಅಷ್ಟು ಜಾಗಗಳು ನಾವು ಹತ್ತೋಷ್ಟ್ರೊಳಗೆ ಇದೆಲ್ಲ ಖಾಲಿ ಹೋಯ್ತಂದ್ರೆ ಕೆಳಕ್ಕೆ ಹೋಯ್ತು ಆಗಿತ್ತಂದ್ರೆ ಕೇಳಿದ್ವಿ. ಖರ್ಚಿಫ್ ಹಾಕಿದ್ಯಾ? ಮತ್ತೆ ಖರ್ಚಿಫ್ ಹಾಕ್ಬೇಕಿಲ್ಲ, ಟವೆಲ್ ಗಿವೆಲ್ಲ ಹಾಕ್ಬೇಕಿಲ್ಲ, ಇಟ್ಕೊಂಡಿದ್ವಿ. ಮಾಡಿದ್ದಾರೆ. Yes. So they say. Yeah. ಏನೋ ಹೇಳ ಅಂತಿದ್ದೆ ಅಲ್ಲ, ನೀ ಏನ್ ಹೇಳಿದ್ವಿ ಅದನ್ನ ರಿಪೀಟ್ ಮಾಡಿದೆ. ನಾ ಏನು ಹೇಳೇನಿ? ನೀನೇನು ಮಜಾ ತಗೋತಿದ್ಯಾ? ಲೈವ್ ಎಂಟರ್ಟೈನ್ಮೆಂಟ್. ಸ್ಕೂಲ್ ಬ್ಯಾಂಡ್ ನೆನಪಾಯ್ತು, ಲೇಟ್ ಇವನು ಸ್ಕೂಲ್ ಬ್ಯಾಂಡ್ ಅಲ್ಲ, ಆ ತರ ಸೌಂಡ್ ತಮ್ಮಟೆ ಸ್ಕೂಲ್ ಬ್ಯಾಂಡ್ ನೆನಪಾಯ್ತು. ಸ್ಟಾರ್ಟ್ ಆಯಿತು, ಫಸ್ಟ್ ಟೈಮ್ ಹೋಗ್ತಿದ್ದೀವಿ. ಎಂಜಾಯ್ ಮಾಡೋಣ. ಸೇಫ್ ಜರ್ನಿ ಗಾಯ್ಸ್. ನಿನ್ನೆ ಅಲ್ಲಿ ಕುಂತು ವಿಡಿಯೋ ಮಾಡಿದ್ವಿ, ಇವತ್ತು ಈ ಕಡೆ ಬೋಟ್ನಾಗ ಹೊಂಟೇವಿ. ನೋಡಿ ಫ್ರೆಂಡ್ಸ್, ಹೆಂಗಿದೆ ವ್ಯೂ. ನಡ್ಕೊಂಡು ಈಗ ಭಾಳ ಫಾಸ್ಟ್ ಹೊಂಟೇವೆ. ಹೌದು, ಇಲ್ಲಿ ಗರದಂಚಿನ ಬಿಸಿ ಮರಳ ಮುಟ್ಟೋಣ, ಎತ್ತರ ಶಿಖರವ ಏರಿ ತುತ್ತುದಿಯ ಮುಟ್ಟೋಣ. ನಮ್ಮ ಕಡೆ ಸಮುದ್ರದಾಗ ಹೊಂಟ್ರಿ ಹಿಂಗ ಅಲೆಗಳದ ಒಂದು ಮೋಷನ್ ಬರ್ತೈತಲ್ಲ, ಅದು ಫೀಲ್ ಇಲ್ಲ. ಹಾ, ಇಲ್ಲಿ ಸ್ಮೂತ್ ಹಂಗ ಹೊಂಟೈತೆ ಅನಿಸ್ತದೆ. ಏನು ರಿವರ್ನಾಗ ಹೊಂಟಂಗ ಐತಿ. ಹಾ. ಲುಕ್ ಅಟ್ ದ ಬ್ಯೂಟಿ. ಇವ್ರೇನು ಫಾರ್ಮಿಂಗ್ ಗಿರ್ಮಿಂಗ್ ಮಾಡಂಗಿಲ್ಲ ಅಂತ. ಹಾ ಹೌದು, ಅವ್ರು ಹೇಳಿದ್ರಲ್ಲ. ಏನು ಫಾರ್ಮಿಂಗ್ ಎಲ್ಲ ಇಲ್ಲ ಇವ್ರು. ಯೋಲಿ ಟೂರಿಸ್ಟ್ ಮೇಲೆ ಅದಾರ ಅನ್ಸ್ತತಿ ಇವ್ರು. ಹಾ, ಹೆಂಗೈತಿ ಎಕ್ಸ್ಪೀರಿಯನ್ಸ್? ಸೂಪರ್ ಆಯ್ತಲ್ಲ. ಅರ್ಪಿತಾ ಪರ್ಸನಲ್ ಕ್ಯಾಮ್ರಾಮನ್ ಹಾಗೂ ಮಂಜುನಾಥ್ ರಿಪೋರ್ಟಿಂಗ್ ಫ್ರಮ್ ಕ್ರೊಯೇಷಿಯಾ. ಕ್ರೊಯೇಷಿಯಾ. This is the famous bridge connecting two islands. ನನ್ನ ಕ್ಯಾಮ್ರಾಮನ್ ನನಗೆ ಮಾತಾಡ್ತಿದ್ದೀರಲ್ಲ. Oh, ಸಾರಿ ಮೇಡಮ್. sorry madam, ಮಾತಾಡಿ. ವುಮೆನ್ ಕ್ಯಾಮ್ರಾಮನ್ ಇದೆಲ್ಲ ಪ್ರೈವೇಟ್ ಹೋಮ್ಸ್ ಇವೆಲ್ಲ. ಈ ವೀಕೆಂಡ್ಸಿಗೆ ಅಷ್ಟೇ ಬರ್ತಾರಂತೆ, ಸಮ್ಮರಲ್ಲಿ ಜಾಸ್ತಿ. ಇಲ್ಲಾಂದ್ರೆ ಎಲ್ಲರೂ ಬೇರೆ ಕಡೆ ಇರ್ತಾರೆ. ಜರ್ಮನಿ, ನಾರ್ತ್ ಅಮೆರಿಕಾ, ಮತ್ತೆ ಎಲ್ಲೆಲ್ಲ ಅಂದ್ರೆ ಟೊರಾಂಟೊ. ಟೊರಾಂಟೊ ಅಲ್ಲೆಲ್ಲ ಇರ್ತಾರಂತೆ. ಇನ್ ವೆಕೇಶನ್ಸಿಗೆ ಬರ್ತಾರಂತೆ ಅಷ್ಟೇ. ಏನ್ ಮಸ್ತ್ ಮಸ್ತ್ ವಿಲ್ಲಾಸ್ ಕಟ್ಟೈತಿ. ಹೌದು. ಆಮೇಲೆ ಇವರೆಲ್ಲ ಕಮ್ಯೂಟ್ ಮಾಡೋದು ಇಂಥದ್ದು ತಮ್ಮ ಪ್ರೈವೇಟ್ ಶಿಪ್ಸ್ ಇಂದ, ಯಾಟ್ಸ್. ಹೇಳಿ. ಇಲ್ಲೆಲ್ಲ ಕಾಣಕತ್ತಾವಲ್ಲ, ಇದೇ ಕಾರ್ನಾಟಿಕ್ ಐಲ್ಯಾಂಡ್ಸ್ ಇದೆ. ಸೊ ಇದು ಗ್ರೂಪ್ ಆಫ್ ಐಲ್ಯಾಂಡ್ಸ್ ಅದಾವ. 300 ಪ್ಲಸ್ ಐಲ್ಯಾಂಡ್ಸ್ ಅದಾವ. ಟುಗೆದರ್ ಕರ್ನಾಟಕ ಐಲ್ಯಾಂಡ್ಸ್ ಅವ. ಈಚ್ ಐಲ್ಯಾಂಡಿಗೂ ಒಂದೊಂದು ಹೆಸರು ಐತಿ, ಅದು ನಮಗ್ ಪ್ರನೌನ್ಸ್ ಮಾಡಕ್ ಬರಂಗಿಲ್ಲ. ಸೊ ನಾವು ಹೋಗ್ತಿರೋದು ಇದ್ರನ್ಯಾಗ ಒಂದು ಐಲ್ಯಾಂಡಿಗೆ. ಇದ್ರನ್ಯಾಗ ಒಂದಕ್ಕೆ ಹೋಗ್ತೇವೆ, ಇಲ್ಲ ಎರಡಕ್ಕೆ ಹೋಗ್ತೇವೆ. ಎರಡಕ್ಕೆ ಒಂದು ಸ್ಟಾಪ್ ನೆಕ್ಸ್ಟ್ Next. ಈ ಕಲರ್ ನೋಡ್ರಿ ಬಿ. ವಾವ್, ಈ ಕಲರ್ ನೋಡ್ಲಿ ಬೇಕಿಲ್ಲ ಏನು ನೀರಿನ ಕಲರ್ ಹತ್ರ ಐತಿ. ರೋಮನ್ ಟೈಮ್ನಾಗ ಒಂದು ಕ್ಯಾಥಡ್ರಲ್ ಟೈಪ್ ಇತ್ತಂತ, ಬಟ್ ಪೀಪಲ್ ಜಗಳ ಮಾಡಿ ಡೆಮಾಲಿಷ್ ಮಾಡಿಬಿಟ್ಟಾರ. ಯಾರ ಇವ್ರು. ವಾವ್, ಸೋ ಬ್ಯೂಟಿಫುಲ್ ಐಲ್ಯಾಂಡ್ಸ್ ಮ್ಯಾನ್. ಕರ್ನಾಟಿ ಐಲ್ಯಾಂಡ್ಸ್. ಈಗ ಹಾ, ಈಗ ನಾವ್ ಇಲ್ಲಿಂದ 4 ಮಿನಿಟ್ಸ್ 5 ಮಿನಿಟ್ಸ್ ವಾಕ್ ಮಾಡಿದ್ರೆ 4 ಮಿನಿಟ್ಸ್ ಸ್ಯಾಂಡ್ ಬೀಚ್ ಕಣ. ಫಸ್ಟ್ ಟ್ರೆಕ್ ಹೋಗಲ್ಲ. ಹಾ, 8 ಮಿನಿಟ್ಸ್ ಟ್ರೆಕ್ಕಿಂಗಿಗೆ, 4 ಮಿನಿಟ್ಸ್ ಸ್ಯಾಂಡ್ ಬೀಚ್ಗೆ. ಟಾಪ್ ಆಫ್ ಇದಕ್ಕೆ ಹೋಗಕ್ಕೆ
ಬೀಚು ಈ ಕಡೆ. ಬೀಚಿಗೆ ಹೊಂಟ ನಾವು ಹೇಳ್ದಂಗಾಗಲಿ ಫುಲ್ ಕಲ್ ಪಾಟ್ ಐತಿ. ಎಡಗಿದ್ರೆ ಕಾಲು ಕಷ್ಟ. ಬಾಯ್ಸ್ ಹುಷಾರಾಗಿ ಹೋಗ್ರಪ್ಪ. ನಾ ಇವ್ರನ್ನ ಫಾಲೋ ಮಾಡ್ತೇನೆ ನೀಟಾಗಿ. ಅಲ್ಲಿ ಕಾಣ್ತಿದ್ದಲ್ಲ ಮುಂದೆ ಬೀಚು, ಅದೇ ಸ್ಯಾಂಡ್ ಬೀಚ್. ಅಲ್ಲೇ ಹೋಗ್ತಿದ್ದೀವಿ ನಾವು. ಜಸ್ಟ್ ಲುಕ್ ಅಟ್ ದ ವಾಟರ್. ಏನು ಕಲರಪ್ಪ ಇದು ನೀರಿಂದ. ಎಲ್ಲ ಪ್ರೈವೇಟ್ ಆಚೆಸ್ ಅನಿಸ್ತೈತಿ. ಫಸ್ಟ್ ಟೈಮ್ ನಾವು ಯುರೋಪ್ನಾಗ ಸೀಗೆ ಬಂದಿರೋದೆ. ಫಸ್ಟ್ ಕ್ಲಾಸ್ ಮಸ್ತ್ ಐತಿ, ಕ್ಲೀನ್ ವಾಟರ್. ನಿಖಿಲ್ ನೋಡ್ರಿ ಅಲ್ಲೇ, ನಮ್ಮ ನಿಖಿಲ್ ಹಾಯ್ ಹೇಳೋ ಸ್ವಿಮ್ ಮಾಡ ಅಂತಾನ. ಪೀಸ್ ಅದ, ಮಸ್ತ್ ಎಂಜಾಯ್ಮೆಂಟ್. ನೆಕ್ಸ್ಟಿಗೆ ನಾವು ಹೋಗ್ತೇವೆ ನೀರಿಗೆ. ಸಿ ಯು ಆಲ್ ಲೈಟರ್. ಸಿ ಎಷ್ಟು ಕ್ಲೀನ್ ಕ್ರಿಸ್ಟಲ್ ವಾಟರ್ ಇದೆ, ಎಷ್ಟು ಬ್ಯೂಟಿಫುಲ್ ಆಗಿ ಮೀನೆಲ್ಲ ಕಾಣಿಸ್ತಿದೆ. ಸೂಪರ್ ಆಗಿದೆ. ಸ್ಕೂಬಾ ಡೈವಿಂಗ್ ಮಾಡಿದ್ರೆ ಒಳಗೆ ಹಿಂಗ ಕಾಣ್ತಾವ ಆರಾಮ್ಸೆ ಈಸಿಲಿ. ಕಲರ್ಫುಲ್ ಮೀನಿದಾವ ಇವು. ಹೌದು. ನ್ಯಾಷನಲ್ ಪಾರ್ಕ್. ಇದು ನ್ಯಾಷನಲ್ ಪಾರ್ಕ್ ಬೇರೆ. ನ್ಯಾಷನಲ್ ಪಾರ್ಕ್ ಅಂದ್ರೆ ನಮ್ಮ ಕಡೆ ಇರೋ ನ್ಯಾಷನಲ್ ಪಾರ್ಕ್ ತರ ಅಂತ ಅನ್ಕೊಂಡು ಎಕ್ಸ್ಪೆಕ್ಟ್ ಮಾಡಕ್ ಹೋಗ್ಬೇಡ್ರಿ. ಅಲ್ಲ, ದಿಸ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ನೀನು ಬೇಕಾ? ನೀನು ನಮ್ಮ ಹುಡುಗ. ಈಗ ನಾವು ಬಂದಿರೋದು ಅವರ್ ಸೆಕೆಂಡ್ ಸ್ಟಾಪ್. ಸೊ ಈ ಸೆಕೆಂಡ್ ಪಾಯಿಂಟ್ ಒಳಗೆ ನಮಗೆ 2 ಸ್ಪಾಟ್ಸ್ ಐತಿ. ಒಂದು ಸಾಲ್ಟ್ ಲೇಕ್, ದ ಸೆಕೆಂಡ್ ಇಸ್ ಕ್ಲಿಫ್. ಈಗ ನಾವು ಹೋಗ್ತಿರೋದು ಕ್ಲಿಫಿಗೆ ಹೈಕ್ ಮಾಡ್ಕೊಂಡು. ಓಕೆ, ಈ ಕ್ಲಿಫ್ ನೋಡಾದ್ಮೇಲೆ ಈ ಕ್ಲಿಫ್ 160 ಮೀಟರ್ಸ್ ಹೈಟ್ ಫ್ರಮ್ ಸಮುದ್ರ ಐತಿ. ಇದನ್ನು ನೋಡ್ಕೊಂಡು ನಾವು ನೆಕ್ಸ್ಟ್ ಸಾಲ್ಟ್ ಲೇಕಿಗೆ ಹೋಗ್ತೇವೆ. ಸಾಲ್ಟ್ ಲೇಕಿನ ಸ್ಪೆಷಾಲಿಟಿ ಏನಂದರೆ ಅಲ್ಲಿ ನ್ಯಾಚುರಲ್ ಹಾಟ್ ವಾಟರ್ ಐತಿ. ಆ್ಯಂಡ್ ಅಲ್ಲಿರೋ ಸಾಲ್ಟ್ ಒಳಗೇನೋ ಮೆಡಿಸಿನಲ್ ಟೈಪ್ ಏನೋ ಐತಿ ಗುಣಗಳು. ಸೊ ಪೀಪಲ್ ಗೋ ದೇ ಟು ಸ್ವಿಮ್ ಫಾರ್ ಎ ವೈಲ್ ಸಾಲ್ಟ್ ಲೇಕ್ ಒಳಗೆ. ಸೊ ಈ ಕ್ಲಿಫ್ ಮುಗಿಸ್ಕೊಂಡು ನೆಕ್ಸ್ಟ್ ಆ ಸಾಲ್ಟ್ ಲೇಕಿಗೆ ಹೋಗೋಣ ಬನ್ನಿ. ಇದರಿಂದ ಜಂಪ್ ಮಾಡ್ಬೇಕಂತೆ. ಮಂಜು ಮಾಡ್ತಾನೆ. ವಾಟ್ ಅ ಬ್ಯೂಟಿ. ಏನೇ ಹೇಳ್ರಿ, ನಾವು ಕಣ್ಣಾಗ ನೋಡಕತ್ತಿದ್ದು ನಿಮಗೆ ಕ್ಯಾಮ್ರಾದ ಮೂಲಕ ಕಾಣ್ತೈತೋ ಇಲ್ಲೋ ಗೊತ್ತಿಲ್ಲ, ಬಟ್ ಇಟ್ ಈಸ್ ಜಸ್ಟ್ ಅಮೇಝಿಂಗ್. ಫ್ರೆಂಡ್ಸ್, ಇದೆ ನೋಡಿ ಫ್ರೆಂಡ್ಸ್, ಹಾಟ್ ವಾಟರ್ ಲೇಕ್, ಸಾಲ್ಟ್ ಲೇಕು ವಾಟರ್ ಹಾಟ್ ಇರತ್ತೆ. ಎಸ್, ಅಲ್ಲ, ನಿಕ್ಕಿ ಸ್ವಿಮ್ಮಿಂಗ್ ಇನ್ ಹಾಟ್ ವಾಟರ್ ಸಾಲ್ಟ್ ಲೇಕ್. ನಮ್ಮ ನಿಖಿಲ್ ಹೇಳ್ದಾನ ಲೇಕ್ ಒಳಗೆ ಬಿಸಿ ಐತಂತ ವಾಟರ್, ಅಂದರೆ ವಾರ್ಮ್ ಇದೆ, ನಾಟ್ ಹಾಟ್ ವಾರ್ಮ್ ಐತಂತ. ನಾವು ಮತ್ತೆ ಇಳಿಯಕ್ಕೆ ಹೋಗಲಿಲ್ಲ ಈ ಲೇಕ್ ಒಳಗೆ. ಮತ್ತೆ ಹಸಿ ಆಗ್ತೀವಿ, ಮತ್ತೆ ಒಣಗಿಸ್ಕೋಬೇಕು ಬಿಸ್ಲಿಕ್ಕೆ ಕುಂತಂತ ಹೇಳಿ. ವಿಂಡ್ ಹೆವಿ ಐತಿ, ಮೊಬೈಲ್ಗೆ ಸಮುದ್ರದಾಗ ಮಳಿ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡೋ ಅಂತೀವಿ. ಮೊಬೈಲ್ ಆಡ್ತಿದ್ಲಿ ಬೇಬಿ. ನಿಮಗೆ ಕಾಣಿಸುತ್ತಾ ಎಲ್ಲ ಗೊತ್ತಿಲ್ಲ ಫ್ರೆಂಡ್ಸ್, ನಮಗಂತೂ ಮಸ್ತ್ ಮಜಾ ಬರಂತಿತ್ತು. ಸಿಡಿಲ್ ಬಿದ್ದೆ ಅಲ್ಲೇ ಫೈರ್ ಬಂದೈತಿ ನೋಡ್ರಿ. ಹೆಂಗ ಏನೆಲ್ಲ ನೋಡಿದ್ವಿ ನಾವು ಇವತ್ತು. ಸ್ಟ್ರಾಂಗ್ ಬಂತ, ಸಿಡಿಲ್ ಹೊಡಿತ. ಓ ಮೈ ಗಾಡ್, ಕ್ರೇಜಿ ಎಕ್ಸ್ಪೀರಿಯನ್ಸ್. ಏನಾಗಿ ಸಿಡಿಲಲ್ಲಿ ಓ ಅಪ್ಪ ಏನ್ ಬಂತು ಗೊತ್ತಾ. experienced a crazy storm. once in lifetime. ಸ್ಟಾರ್ಟಿಂಗ್ ನಾವೇನು ಮಳಿ ಅಂತೇಳಿ ಎಂಜಾಯ್ ಮಾಡಕ್ ಮುಂದ್ ಬಂದ್ವಿ, ಬಟ್ ಒಂದ್ ಮೊಮೆಂಟಿಗೆ ಶಿಫ್ಟ್ ಸ್ಟಾಪ್ ಮಾಡಿದ್ವಿ ಬಿಕಾಸ್ ಫಾಸ್ಟ್ ಆಗಕ್ಕಂತ ಹೇಳ ಅಂತಾರ 10 ವರ್ಷಕ್ಕೆ ಹಿಂದಂಗ ಆಗಿತ್ತು. ಅದಾದ್ಮೇಲೆ ಆಗಿಲ್ಲ. Unexpected. 5 ನಿಮಿಷ 15 ನಿಮಿಷ ಆಯ್ತು. ಸ್ಟಾಮ್ ಒಂದು 5 ನಿಮಿಷಕ್ಕೆ ಹೋಯ್ತು. ನಮ್ಗೆ ಹಂಗ ಅನ್ನಿಸ್ತು, ಒಂದು 5 ನಿಮಿಷಕ್ಕೆ ಹೋಗಿದೆ. ಹೋದಂಗ ಅನ್ಸ್ತು, ಬಟ್ ಹೋಗಿಲ್ಲ. ಏನ್ ಸಿಟ್ಲು ಬೆನ್ನ ಮೇಲೆ ಯಾರೋ ರಪ್ ಅಂತ ಹೊಡೆದಂಗ ಆಗಿದೆ. ಫುಲ್ ರೆಡ್ ಸೆರ್ರಿಗ್ ಬಿತ್ತು. ಆಲಿಕಲ್ ಸ್ಟೇಟ್ ಆಗಲ್ಲ. once in a lifetime experience. ಸಮುದ್ರ ಸ್ಟಾರ್ಮ್ ನಾವು 3 ಮಂದಿ ಮಜಾ ಮಾಡಿದ್ದು. ಆಕ್ಚುಲಿ ಹೆದರ್ಲಿಲ್ಲ, ಬಟ್ ಎಲ್ಲರೂ ಪ್ಯಾನಿಕ್ ಪ್ಯಾನಿಕ್ ಆಗಿ ಅಳ್ತಿದ್ರು. ಬಟ್ ಟಚ್ ದೇವ್ರ ದಯ. ನಾವು ಗೊತ್ತಲ್ಲ, ಹುಬ್ಬಳ್ಳಿ ಹುಲಿಗಳು, ಆಮೇಲೆ ಬೆಂಗಳೂರು ಹುಲಿ,
ಅದಕ್ಕೆ ಇದು ಹೇಳು ಅದ್ರ ಜೊತೆ ಅಲ್ಲಿ ಸಿಡ್ಲು ಹೊಡೆದಿತ್ತು. ಅದು ವಿಡಿಯೋ ಮಾಡಿ ಹಾಕಿದೀನಿ. ಟೈಮ್ ಟು ಡಿ ಬೋರ್ಡ್ ಬಂದ್ವಿ. ನಾನೇ ಲಾಸ್ಟ್ ಡಿ ಬೋರ್ಡ್ ಆಗ್ತಿರೋದು. ಬನ್ನಿ, ಈ ಬೋರ್ಡಿಂದ ಈ ಬೋರ್ಡಿಗೆ ಹೋಗಿ ಆಚೆ ಕಡೆ ಹೊಂಟೇವೆ. ನೋಡಿ, ಇದೊಂದು ಬೇರೆ ಫೋಟೋ. ನಾವೀಗ ಹೋಗ್ತಿದ್ದೀವಿ ಹೊರಗಡೆ. Finally, we survived a storm in sea and heading back to home, ending our day 2 in Zarar.